ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ದೇವರು ನಮಗೆ ಆಶ್ರಯ ದುರ್ಗ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 46:1 ವಚನ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ನೋಡ್ರಿ, ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ನಮಗೇನಾಗಿದ್ದಾರಂತೆ? ಆಶ್ರಯ ದುರ್ಗವಾಗಿದ್ದಾರೆ. ಈ ಪ್ರಪಂಚದಲ್ಲಿ ಮನುಷ್ಯನ ಮೇಲೆ ನಾವು ನಂಬಿಕೆ ಇಡುವುದರಿಂದ ಏನು ಪ್ರಯೋಜನ ಇಲ್ಲ ರೀ. ಇವತ್ತು ಸಹಾಯ ಮಾಡ್ತಾನಂತ ಹೇಳ್ತಾನೆ, ನಾಳೆ ಸಹಾಯ ಮಾಡೋದಿಲ್ಲ ಅಂತಾನೆ. ಇವತ್ತು ಚೆನ್ನಾಗಿರ್ತಾನೆ, ನಾಳೆ ಬದಲಾಗ್ಬಿಡ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೆಶಾಯನು ಬರೆದ ಪ್ರವಾದನ ಗ್ರಂಥ 2:22 ಉಸಿರು ಮೂಗಿನಲ್ಲಿರುವ ತನಕ ಬದುಕುವ ಮನುಷ್ಯನನ್ನು ಬಿಟ್ಟು ಬಿಡು, ಅವನು ಯಾವ ಗಣನೆಗೆ ಬಂದಾನು. ಅಂದರೆ ಮನುಷ್ಯನನ್ನು ನೀನು ನಂಬಬೇಡ, ದೇವರನ್ನ ನಂಬಬೇಕಂತೆ. ಮನುಷ್ಯರು ನಮಗೆ ಮೋಸ ಮಾಡುವಾಗ, ನಮ್ಮನ್ನು ಕೈ ಬಿಟ್ಟು ಹೋಗುವಾಗ ನಮ್ಮ ಜೀವಿತದಲ್ಲಿ ಬಹಳ ನೋವಾಗುತ್ತೆ. ಅಂಥ ಎಲ್ಲ ಪ್ರತಿಕೂಲದ ಪರಿಸ್ಥಿತಿಯಲ್ಲಿ ದೇವರು ಹೇಳುತ್ತಿದ್ದಾರೆ, ನಾನು ನಿಮಗೆ ಆಶ್ರಯ ದುರ್ಗವಾಗಿದ್ದೇನೆ. ನಮ್ಮನ್ನು ರಕ್ಷಿಸಲು, ನಮ್ಮನ್ನು ಪ್ರೀತಿಸಲು, ನಮ್ಮನ್ನು ನಡೆಸಲು ನಮ್ಮ ಕರ್ತನು ನಮ್ಮೊಡನೆ ಯಾವಾಗಲೂ ಇರುತ್ತಾರೆ. ಇರುವುದು ಮಾತ್ರವಲ್ಲ, ನಮಗೆ ಒಂದೇ ಒಂದು ಆಶ್ರಯ ಸ್ಥಾನ, ಆಶ್ರಯ ದುರ್ಗ, ಅದು ದೇವರಾಗಿದ್ದಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಯೌವನಸ್ಥ ಮನುಷ್ಯನು ಆತನ ವಿದ್ಯಾಭ್ಯಾಸವನ್ನು ಮುಗಿಸಿದ, ತನ್ನ ಕುಟುಂಬಕ್ಕೆ ಸಹಾಯವಾಗುವಂತೆ ಒಂದು ಒಳ್ಳೆಯ ಕೆಲಸವನ್ನು ಹುಡುಕುತ್ತಿದ್ದನು. ಅವನ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿ ಅವನ ಜೀವಿತದಲ್ಲಿ ಒಂದು ಕೆಲಸ ಸಿಗಲೇ ಇಲ್ಲ. ಆದರೆ ಆ ಬಹಳ ಇಕ್ಕಟ್ಟಿನ ಅನುಭವದಲ್ಲಿ, ಆ ನಿರಾಶೆಯ ಅನುಭವದಲ್ಲಿ ಅವನೇನು ಜಿಗುಪ್ಸೆಗೊಳ್ಳಲಿಲ್ಲ, ಮಾನಸಿಕವಾದ ಒಂದು ಅಸ್ವಸ್ಥತೆಗೆ ಹೋಗಲಿಲ್ಲ. ಅವನೇನು ಮಾಡೋದನ್ನ ಗೊತ್ತಾ? ನೇರವಾಗಿ ದೇವರ ಹತ್ತಿರ ಬಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ, ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ, ಬೈಬಲ್ ಓದಲಿಕ್ಕೆ ಸ್ಟಾರ್ಟ್ ಮಾಡ್ದ. ದೇವರೇ, ನಾನು ನಿನ್ನನ್ನು ನಂಬಿದ್ದೇನೆ, ನನ್ನ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡಿರಿ, ನನ್ನ ಎಲ್ಲ ಭಾರಗಳನ್ನು, ಚಿಂತೆಗಳನ್ನು ನಿಮ್ಮ ಪಾದ ಸಮ್ಮುಖದಲ್ಲಿ ಇಡ್ತೇನೆ. ಬಹಳ ಕೆಲಸಗಳನ್ನು ನಾನು ನೋಡಿಕೊಂಡು ಬಂದೆ, ಎಷ್ಟೋ ಇಂಟರ್ವ್ಯೂಗಳನ್ನು ಕೊಟ್ಟೆ, ಯಾವುದು ನನಗೆ ಸೆಟ್ ಆಗ್ತಾ ಇಲ್ಲ. ಆದರೆ ನೀವು ಸ್ವಾಮಿ ನನಗೊಂದು ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿರಿ ಎಂಬುದಾಗಿ ದೇವರನ್ನು ಹುಡುಕಲಿಕ್ಕೆ ಆರಂಭಿಸಿದಾಗ ದೇವರು ಒಂದು ಅದ್ಭುತ ಮಾಡಿದ್ರಿ. ದೇವರು ಒಂದು ಹೊಸ ಬಾಗಿಲನ್ನು ತೆರೆದರು. ಅವನು ಎದುರು ನೋಡುತ್ತಾ ಇದ್ದಂಥ ಕೆಲಸಕ್ಕಿಂತ ಒಂದು ಉತ್ತಮವಾದ ಕೆಲಸವನ್ನು, ಒಂದು ಉತ್ತಮವಾದ ಸಂಬಳವನ್ನು ದೇವರು ಕೊಟ್ಟು ಘನಪಡಿಸಿದರು. ಅದರ ನಿಮಿತ್ತವಾಗಿ ಸ್ತೋತ್ರ, ಆತನ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂತೆ ಅವನ ಕುಟುಂಬ ಜೀವಿತದಲ್ಲಿ ಕೂಡ ಸ್ತೋತ್ರ ದೇವರು ಅದ್ಭುತವಾದ ಕಾರ್ಯಗಳನ್ನು ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆ 34:10 ವಚನ ಹೇಳುತ್ತದೆ, ಕರ್ತನನ್ನು ಹುಡುಕುವವರಿಗೆ ಯಾವ ಕೊರತೆ ಇಲ್ಲ ಅಂತೆ. ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವೋ, ಆದರೆ ದೇವರನ್ನು ಹುಡುಕುವ ಮಕ್ಕಳಿಗೆ ಯಾವ ಕೊರತೆ ಇಲ್ಲಂತೆ. ಪ್ರತಿಕೂಲದ ಸಮಯದಲ್ಲಿ, ಅಭದ್ರತೆಯ ಸ್ತೋತ್ರ, ಅನೇಕ ನಮ್ಮ ಭವಿಷ್ಯದ ಕುರಿತಾಗಿ ಅನೇಕ ಪ್ರಶ್ನೆಗಳು ಹೇಳುವಾಗ, ನನ್ನ ಜೀವಿತ ಏನು, ಮುಂದೆ ಏನು ಮಾಡಬೇಕು, ಏನು ಆಗ್ತಾ ಇದೆ, ನನಗೊಂದು ಗೊತ್ತಿಲ್ವೇ. ಆದರೆ ಸ್ತೋತ್ರ, ಪ್ರೀತಿಯುಳ್ಳ ಸಹೋದರ, ಪ್ರೀತಿಯುಳ್ಳ ಸಹೋದರಿ, ಇವತ್ತು ನೀವು ಸಹ ಇಂಥ ಹೃದಯ ಮುರಿದವರಾಗಿ, ನಾನು ಏನು ಮಾಡಲಿ ಪಾಸ್ಟರ್, ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆಶ್ರಯ ದುರ್ಗವಾಗಿರುವ, ಕುಗ್ಗಿ ಹೋದವರಿಗೆ ಆಶ್ರಯ ಕೊಡುವಂಥ, ಆಪತ್ಕಾಲದಲ್ಲಿ ನಮಗೆ ಸಹಾಯ ಮಾಡುವಂಥ ದೇವರ ಬಳಿಗೆ ಬನ್ನಿರಿ. ಏಕೆಂದರೆ ಆತನೇ ನಮಗೆ ಆಶ್ರಯ ದುರ್ಗ. ಆತನ ಬಳಿ ಬರುವಾಗ ದೇವರು ನಮ್ಮನ್ನು ತಳ್ಳಿ ಬಿಡುವುದೇ ಇಲ್ಲ. ಸ್ತೋತ್ರ, ನಮ್ಮ ಜೀವಿತದಲ್ಲಿ ಸಹ ಒಂದು ಅದ್ಭುತವನ್ನು ಮಾಡುವರು. ಆದುದರಿಂದ ಭಯಪಡಬೇಡ್ರಿ, ದೇವರನ್ನು ಆಶ್ರಯಿಸ್ರಿ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿರಿ. ಸ್ವಾಮಿ, ನಾನು ನಿನ್ನನ್ನೇ ಆತುಕೊಂಡಿದ್ದೇನೆ, ನಿನ್ನನ್ನೇ ನಂಬಿದ್ದೇನೆ. ಸ್ತೋತ್ರ, ನಿನ್ನನ್ನು ನಂಬಿ ಬಂದ ಜನರು ಲಜ್ಜೆಪಟ್ಟು ಹೋಗುವುದಿಲ್ಲಪ್ಪ. ವಿಶೇಷವಾಗಿ ದೇವರೇ, ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ಒಳ್ಳೆಯ ಕೆಲಸಕ್ಕಾಗಿ ಕಾಯುತ್ತಿರುವ ನಿನ್ನ ಮಕ್ಕಳಿಗಾಗಿ ನಾನು ಪ್ರೇಯರ್ ಮಾಡ್ತೇನಪ್ಪ.
ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ. ಹೊರ ದೇಶದಲ್ಲಿ ಒಂದು ಕೆಲಸಕ್ಕಾಗಿ ಸ್ತೋತ್ರ ಅನೇಕ ಜನರು ಕಾಯ್ತಾ ಇದ್ದಾರೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ನಡೆಯಲಿ ಸ್ವಾಮಿ. ದೇವರೇ ಸ್ತೋತ್ರ, ಒಂದು ಒಳ್ಳೆ ಕೆಲಸ ಸಿಗಲಿ, ಒಂದು ಒಳ್ಳೆ ಪ್ರಮೋಷನ್ ಸಿಗಲಿ. ಹಲ್ಲೆಲೂಯಾ. ನಿನ್ನ ಮಕ್ಕಳ ಜೀವಿತ ಇರುವ ಹಾಗೆ ಇರದೆ ಈಗ ಯಾವ ಸ್ಥಾನದಲ್ಲಿ ಇದೆಯೋ ಅದಕ್ಕಿಂತಲೂ ಉನ್ನತವಾಗಿ ಬ್ಲೆಸ್ ಮಾಡ್ರಪ್ಪ. ಒಂದು ಅದ್ಭುತಕ್ಕಾಗಿ ದೇವರೇ ಜೀವಿತದಲ್ಲಿ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ಕಷ್ಟಪಡುತ್ತಿರುವ ಪ್ರತಿಯೊಬ್ಬರಿಗೂ ಬಾಗಿಲುಗಳು ತೆರೆಯಲ್ಪಡಲಿ, ಅದ್ಭುತ ನಡೆಯಲಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ದೇವರನ್ನ ನಂಬಿ ಬನ್ನಿರಿ, ದೇವರನ್ನ ಆತುಕೊಳ್ಳ್ರಿ. ದೇವರು ನಿಶ್ಚಯವಾಗಿ ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.